ಆ ದೇವರು ನಿರಾಕಾರ. ಅಣುರೇಣು ತೃಣಕಾಷ್ಠುವಿನಲ್ಲಿ ಅವನ ಒಂದು ಇರುವಿಕೆ ಕಂಡುಬರುತ್ತದೆ. ಎಲ್ಲ ಕಡೆಯೂ ದೇವರಿದ್ದಾನೆ. ದೇವರು, ಆ ಪರಮಾತ್ಮನು ಬಡವನೇ, ದೇವರು ಬಡವನೇ, ಪರಮಾತ್ಮನು ಬಡವನೇ. ದೇವರ ಉಂಡಿಗೆ ಕಾಣಿಕೆ ಸುರಿಯಲು ದೇವರು ಬಡವನೆಯೇನೆ? ಮಾನವನೆಂಬುವ ಪ್ರಾಣಿಗೆ ಹಣವನ್ನು ಹಂಚುವ ದಾನಿಯು ಅವನು. ಕೇಳಿದ್ದನ್ನು ಕೊಡುವ ಪ್ರಾಮಾಣಿಕ ವ್ಯಕ್ತಿ ಅವನು. ಇವನ ಪಾಪ ಪುಣ್ಯಗಳನ್ನು ಒಟ್ಟಿಗೆ ಹಾಕಿಕೊಂಡು ಅವರ ಪಾಪ ಪುಣ್ಯಗಳನ್ನು ಎಣಿಸುತ್ತಾ ಗುಣಿಸಿ ಉಣಿಸುವವನು ಅವನು. ಕೈ ಎತ್ತಿ ದಾನ ಮಾಡದ ಪಿಸುಣನಿಗೆ ಮನಃಶಾಂತಿ ಎಂದಿಗೂ ಕೊಡನು ಅವನು. ನೂರಾರು ಪಾಪ ಕೃತ್ಯಗಳ ಎಸಗುತ್ತ ಎಷ್ಟೋ ಜನರು ಅಲಿಯುವರು ಪುಣ್ಯಕ್ಷೇತ್ರ. ಮಾಡದ ಪಾಪಗಳನ್ನು ಮಾಡಿ ಯಾವುದೋ ಪವಿತ್ರ ಗಂಗೆಯಲ್ಲಿ ಮುಳುಗಿ ಬರುವರು. ಹಣದೊಳೆಯ ಹರಿಸಿ ಮುಖವಾಡ ತೊಡಿಸಿ ಮರೆಸುವರು ಸ್ವಯಂ ಚರಿತ್ರವನು. ಎಲ್ಲವನ್ನೂ ಮುಚ್ಚು ಹಾಕುವುದಕ್ಕೆ ನೋಡುತ್ತಾರೆ. ಮಾಡದ ಪಾಪವನ್ನು ಮಾಡಿ ದೇವರು ಮೆಚ್ಚುವನೇ ಅವನನ್ನು. ಅವರಿಗೆ ಒಮ್ಮನಸ್ಸಿನಿಂದ ನಂಬಿಕೆ ಇಟ್ಟು ತಲೆಬಾಗಿ ನಮಿಸು ಹರನಿಗೆ, ಆ ಶಿವನಿಗೆ, ಆ ಪರಮಾತ್ಮನಿಗೆ. ಅವನ ಹೋಮ, ಹಣ, ಹಣ್ಣು, ಒಡವೆ ಅವನಿಗೆ ಏಕೆ ಬೇಕು? ಬೇಡಿದ್ದನ್ನು ಕೊಡುವ ಪರಶಿವನಿಗೆ ಏಕೆ ಬೇಕು? ಮನುಜ, ಏಕೆ ಬೇಕು? ಅದನ್ನೆಲ್ಲ ಮಾಡಬೇಡ.